ಸರ್, ನಾನು ನಿಮ್ಮನ್ನು ಕೇಳಿದ್ನಲ್ಲ, ಆ ವಿಚಾರ ಏನಾದರೂ ಗೊತ್ತಾಯ್ತಾ? ರೆಕಾರ್ಡ್ನಲ್ಲೇ ಇಲ್ಲದೆ ತಮ್ಮನ್ನ ಹೊರಗಡೆ ಎಕ್ಸ್ಪೋಸು ಮಾಡ್ಕೊಳ್ದೆ ಇರುವಂಥವ್ರು ನಮ್ಮ ರಾಜ್ಯದಲ್ಲಿ 2-3 ಜನ ಇದ್ದಾರೆ. ಆದರೆ ನೀವು ಕೇಳಿದ ಹಾಗೆ 125 ವರ್ಷ ದಾಟದವರು ದೇವದುರ್ಗದ ಹತ್ರ ಇರೋ ರತ್ನಗಿರಿ ಬೆಟ್ಟದ ಮೇಲಿದ್ದಾರೆ ಅಂತ ನಮಗೆ ಗೊತ್ತಾಗಿದೆ. ನೀವು ಅಲ್ಲಿ ಹೋಗಿ ವಿಚಾರಿಸಿದ್ರೆ ಖಂಡಿತ ಕಂಡು ಹಿಡಿಬಹುದು. ಥ್ಯಾಂಕ್ ಯು ಸರ್. ಬುದ್ಧಿ, ಆ ಬೆಟ್ಟದ ಮೇಲೆ ಗುಹೆ ಐತಲ್ಲ, ಅದ್ರಾಗೆ ಅವ್ರಿರೋದು. ನಾವ್ ಯಾರು ಅವ್ರನ್ನ ಕಂಡಿಲ್ಲ ಬುದ್ಧಿ. ಒಂದೊಂದ್ ದಪ್ಪ ಜೋರಾಗಿ ಕುಕ್ಕತ್ತಾರೆ, ಅದನ್ನ ಮಾತ್ರ ನಾವು ಕೇಳಿದೀವಿ ಅಷ್ಟೇ. ನಿಮ್ಮೂರಲ್ಲಿ ಯಾರು ಅವ್ರನ್ನ ನೋಡಕ್ ಹೋಗಿಲ್ವಾ? 10 ವರ್ಷದ ಹಿಂದೆ ಪತ್ರಿಕೆ ಬಂದಿದ್ದ ಬುದ್ಧಿ, ಅವ್ರು ನೋಡಕ್ಕೆ ಅಂತ ಹೋದ. ಆಮೇಲೆ ಬರ್ನೇ ಇಲ್ಲ. ಹಿಂಗಿರ್ಬೇಕಾದ್ರೆ ಅವ್ರು ನೋಡೋ ಧೈರ್ಯ ಯಾರೇ ಬರ್ತದೆ ಬುದ್ಧಿ? ಸರಿ, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ನೋಡ್ಕೊಂಬತ್ತೀರಾ? ಬಂದ್ರೆ ಸರಿ, ಬನ್ನಿ. ಓಂ ನಮೋ ಭಗವತೆ ಮಹಾಚಕ್ರಾಯ ಮಹಾಸುದರ್ಶನಾಯ ದೀಪ್ತರೂಪಾಯ ಮಹಾಜ್ವಾಲಾಯ. ಯಾರದು? ಐಷಾ ಮಲಹಾಯ್ಕ. ಹೋಗು ಪ್ರಭೂತ ಕಸ್ಮಖೆ. ತಕ್ಕಿದ ಹೋಗು, ತೊಂದರೆ ಕೊಡಬೇಡ, ಹೋಗು. ತಕ್ಕಿದ ದಾ ಅಲ್ ಕೂರ್ಸಿ. ಸಮೀರ್ ಬರ್ಕಮುಲೆ. ಯಾರು ನೀನು? ಹೇಳು, ಯಾರು ನೀನು?
ಹೇಳು, ಯಾರು ನೀನು? ಹೇಳು, ನೀನು ಯಾಕೆ ಇವಳು ದೇಹದಲ್ಲಿದ್ದೀಯಾ? ಒಳ್ಳೆ ಮಾತಿಂದ ಹೇಳು, ಯಾರು ನೀನು? ನಾಗವಲ್ಲಿ ಸರಸ್ವತಿ. ಏಕೆನ ಕರ್ಕೊಂಡು ಹೋಗಿ ರೂಮಲ್ಲಿ ಬೀಗ ಹಾಕಿ. ಆಚಾರ್ಯರೇ, ನನ್ನ ಮಗಳ ದೇಹದಲ್ಲಿ ನಾಗವಲ್ಲಿ ಇದ್ದಾಳೆ ಅಂತಂದ್ರೆ ಅವಳಿಗೇನು ಅಪಾಯ? ಅವಳಿಂದ ನಿಮ್ಮ ಮನೆಯವ್ರಿಗೆ ಯಾವುದೇ ಆಪತ್ತು ಇಲ್ಲ. ಹಾಗಾದ್ರೆ ಡಾಕ್ಟರ್ ಬರ್ಲಿ, ಎಲ್ಲ ಸರಿ ಹೋಗುತ್ತೆ. ಅಮ್ಮ, ಡಾಕ್ಟರ್ ಬಂದ್ರು. ಡಾಕ್ಟರ್, ನಮ್ಮ ಅಕ್ಕನಿಗೆ ಹುಚ್ಚಿಲ್ವಂತೆ. ಅವಳ ದೇಹದಲ್ಲಿ ನಾಗವಲ್ಲಿ ಇದ್ದಾಳೆ ಅಂತ ಅಮ್ಮ ಹೇಳಿದ್ರು. ಆಚಾರ್ಯರು ಸರಸ್ವತಿನ ಪೂಜೆಯಲ್ಲಿ ಕೂಡಿಸಿ ಬೆತ್ತದಲ್ಲಿ ಹೊಡೆದು ಕೇಳಿದಾಗ ಅವಳು ತನ್ನ ಹೆಸರು ನಾಗವಲ್ಲಿ ಸರಸ್ವತಿ ಅಂತ ಹೇಳಿದ್ಲು. ಏನ್ ಡಾಕ್ಟ್ರೆ, ರಾಜ ನೋಡಿದ್ರ? ಅವನೇನು ಜೀವಂತವಾಗಿದ್ದಾನೆ? ಅವನೇನೋ ಜೀವಂತವಾಗಿದ್ದಾನೆ. ಆದ್ರೆ ನೀವು ತಿಳ್ಕೊಂಡಿರೋ ಹಾಗೆ ಸರಸ್ವತಿ ದೇಹದಲ್ಲಿ ನಾಗವಲ್ಲಿ ಇಲ್ಲ ಅಂತ ನಾನು ಅನ್ಕೋತೀನಿ. ಅಂದ್ರೆ ನಿಮ್ಮ ಪ್ರಕಾರ ಸರಸ್ವತಿ ದೇಹದಲ್ಲಿ ನಾಗವಲ್ಲಿ ಇದ್ದಾಳೆ. ಆದ್ರೆ ನನಗಿರೋ ಸಂಶಯನ ನಾನು ಪರಿಹಾರ ಮಾಡ್ಕೊಳ್ಳೋದು ಬೇಡವಾ ಆಚಾರ್ಯರೇ? ನನಗೊಂದು ಅವಕಾಶ ಕೊಡಿ ಪ್ಲೀಸ್. ಧಾರಾಳವಾಗಿ. ಒಂದ್ ನಿಮಿಷ, ಒಂದು ಮಾತ್ರ ಮರಿಬೇಡಿ. ಒಳಗಿರೋಳು ಸರಸ್ವತಿ ಅಲ್ಲ, ನಾಗವಲ್ಲಿ. ಜಾಗ್ರತೆ. ಡಾಕ್ಟರ್, ಡಾಕ್ಟರ್, ಆ ವ್ಯಕ್ತಿ ಯಾರು ಅಂತ ಗೊತ್ತಾಯ್ತಲ್ಲ. ಇನ್ ಮಿಕ್ಕಿದ ಕೆಲಸ ಎಲ್ಲ ಜಡೆ ಬಿಟ್ಕೊಂಡಿರೋ ಆಚಾರ ನೋಡ್ಕೊತಾರೆ. ನಾವ್ ಎಸ್ಕೇಪ್ ಆಗ ನಡೀರಿ ಡಾಕ್ಟರ್. ಡಾಕ್ಟರ್, ನೀವು ಬೇಕಾದ್ರೆ ಒಳಗೋಗಿ. ಅಕಸ್ಮಾತ್ ನಿಮ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಆಚೆ ಒಬ್ಬ ವ್ಯಕ್ತಿ ಇರ್ಬೇಕಲ್ಲ ತಿಳಿಸಕ್ಕೆ. ನಾನು ಇಲ್ಲೇ ಇರ್ತೀನಿ. ಡಾಕ್ಟರ್ ಬೇಡ ಡಾಕ್ಟರ್, ನನಗಿನ್ನ ಮದ್ವೆ ಆಗಿಲ್ಲ. అక్కయ్య అక్కయ్య నేను నర్సు మేల్ నర్సు మీకేమారు చెయ్యాలంటే మన డాక్టర్కి చేసుకో అక్కయ్య నేను చాలా వీక్ నా తెలుగు అర్థమైంది తెలుగు సినిమా ನೋಡಿದ್ ವರ್ಕೌಟ್ ಆಯ್ತು ಕೈ ಹಿಡ್ಕೋ ನಂದಲ್ಲ ಇಂಜೆಕ್ಷನ್ ಕೊಡ್ಬೇಕು ಆಕೆ ಕೈ ಹಿಡ್ಕೋ ಡಾಕ್ಟರ್ ಬೇಡ ಡಾಕ್ಟರ್ ನಂಗೆ ಭಯ ಡಾಕ್ಟರ್ ಥ್ಯಾಂಕ್ ಯು ಡಾಕ್ಟರ್ ಬದುಕ್ತೆ ರಿಲ್ಯಾಕ್ಸ್ ರಿಲ್ಯಾಕ್ಸ್ slowly close your eyes yes yes now I am talking to your subconscious mind ನೀನೀಗ 10 ವರ್ಷ ಹಿಂದೆ ಹೋಗ್ತಿದೀಯಾ ನೀನ್ ಡ್ಯಾನ್ಸ್ ಕಲಿತಾ ಇದ್ದ ಶಾಂತಲಾ ಕಲಾನಿಕೇತನ್ ನಿನಗೆ ಜ್ಞಾಪಕ ಇದೆಯಾ ಅಲ್ಲಿ ನೀನು ಒಬ್ಬ ಸುಂದರನಾಗಿರೋ ಡ್ಯಾನ್ಸರ್ನ ನೋಡಿದೆ ನೀನು ಅವನ್ನ ಪ್ರೀತಿಸ್ದೆ ನೀನು ಅವನ್ನ ಮದುವೆ ಮಾಡ್ಕೊಂಡೆ ಅವನ ಹೆಸರು ಹೇಳು ನೋಡೋಣ ಸೀನು ಶ್ರೀನಿವಾಸ್ ಗುಡ್ ಒಂದು ಡ್ಯಾನ್ಸ್ ಕಾಂಪಿಟೇಷನ್ ನಲ್ಲಿ ನೀವಿಬ್ರು ಸ್ಟೇಜ್ ಮೇಲೆ ಒಂದು ಪರ್ಫಾರ್ಮೆನ್ಸ್ ಕೊಟ್ರಿ
ಜ್ಞಾಪಕ ಇದೆಯಾ? ಅಲ್ಲಿ ನಿಮಗೆ ನಾಗವಲ್ಲಿ ಫೋಟೋ ಬಹುಮಾನವಾಗಿ ಸಿಕ್ತು. ಆಮೇಲೆ ಏನಾಯ್ತು? ಗುರುಜಿ, ಇಷ್ಟು ದೊಡ್ಡ ಸ್ಪರ್ಧೆಯಲ್ಲಿ ಗೆದ್ದಿದ್ದೀವಿ, ಬಹುಮಾನವಾಗಿ ಒಂದು ಮಾಮೂಲಿ ಫೋಟೋ ಕೊಟ್ಟಿದಾರಲ್ಲ, ಒಂದು ಚಿನ್ನದ ಪದಕನೋ ಒಂದು ಬಿರುದೋ ಯಾವ್ದಾದ್ರೂ ಕೊಡ್ಬೋದಾಗಿತ್ತಲ್ವಾ? ಈ ಫೋಟೋದಲ್ಲಿರೋಳ್ ಬಗ್ಗೆ ನಿನ್ಗೇನಮ್ಮ ಗೊತ್ತು? ಈಕೆ ಹೆಸರು ನಾಗವಲ್ಲಿ ಅಂತ. ನಾಟ್ಯದಲ್ಲಿ ಈಕೆ ನಾಗಮುದ್ರೆ ಅನ್ನೋ ಹಸ್ತಮುದ್ರಿಕೆಯನ್ನೇ ಸೃಷ್ಟಿ ಮಾಡಿದವಳು. ನೀನ್ ಆಸೆ ಪಟ್ಟ ಪದಕ ಬಿರುದಿಗಿಂತಲೂ ಈ ಫೋಟೋ ತುಂಬಾ ಮಹತ್ವವಾದದಮ್ಮ. ನೀನ್ ಆಸೆ ಪಡ್ತಿರೋ ಬಿರುದನ್ನ ನಿನ್ನ ನಾಟ್ಯ ಗುರುವಾಗಿ ಈಗ ನಾನೇ ನಿನಗೆ ಪ್ರದಾನ ಮಾಡ್ತೀನಿ. ಇವತ್ತಿನಿಂದ ನಿನ್ನ ಹೆಸರು ನಾಗವಲ್ಲಿ ಸರಸ್ವತಿ. ನಾಗವಲ್ಲಿ ಸರಸ್ವತಿ, ನಾಗವಲ್ಲಿ ಸರಸ್ವತಿ, ನಾಗವಲ್ಲಿ ಸರಸ್ವತಿ, ನಾಗವಲ್ಲಿ ಸರಸ್ವತಿ. ನಿಮಗೆ ಬಹುಮಾನವಾಗಿ ಬಂದ ನಾಗವಲ್ಲಿ ಫೋಟೋನ ನಿನ್ನ ಗಂಡ ಹೊರಗಡೆ ತರ್ತಿರ್ಬೇಕಾದ್ರೆ ಒಂದು ಲಾರಿ ಬಂದು ನಿನ್ನ ಗಂಡನ ಮೇಲೆ ಹರಿಯಿತು. ನಿನ್ನ ಗಂಡ ಆಕ್ಸಿಡೆಂಟಲಿ ಭೀಕರವಾಗಿ ಸತ್ತೋದ್ರು. ಅವನಿಗೋಸ್ಕರ ನೀನು ಒಂದು ತೊಟ್ಟು ಕಣ್ಣೀರು ಹಾಕ್ಲಿಲ್ವಲ್ಲ? ಯಾಕೆ ಕಣ್ಣೀರು ಹಾಕ್ಲಿಲ್ಲ? ನೀನು ಕಣ್ಣೀರು ಹಾಕ್ಲಿಲ್ಲ ಅಂತ ಆ ಆತ್ಮ ಇನ್ನೂ ಕೊರಗ್ತಾನೇ ಇದೆ. ಹತ್ಬಿಡು, ಜೋರಾಗಿ ಹತ್ಬಿಡು. ಅವನ ಆತ್ಮಕ್ಕೆ ಶಾಂತಿ ಸಿಗೋದಕ್ಕೋಸ್ಕರನಾದ್ರೂ ಜೋರಾಗಿ ಹತ್ಬಿಡು. ಕಮಾನ್ ಕಮಾನ್. ನಿನ್ನ ಮನಸ್ಸಿನಲ್ಲಿರೋ ದುಃಖ ಎಲ್ಲ ಹೊರಗಡೆ ಬರಲಿ. ಕಮಾನ್. ಎಸ್, ಹತ್ತು ಬಿಡು, ಜೋರಗಳು. ಕಮಾನ್, ಕಣ್ಣೀರ್ ಹಾಕು. ಆಚಾರ್ಯರು ಸರಸ್ವತಿನ ಬೆತ್ತದಲ್ಲಿ ಹೊಡೆದ್ರು. ಈ ಡಾಕ್ಟರ್ ಇನ್ನೊಂಥರ ಹಿಂಸೆ ಕೊಡ್ತಿದ್ದಾರೆ. ಅಯ್ಯೋ, ಈ ನರ್ಕ ನೋಡಕ್ಕಾಗ್ತಿಲ್ಲ. ಏನಾಯ್ತು ಡಾಕ್ಟರ್? ಹುಷಾರಾಗ್ಬಿಟ್ಲು. ಶಿ ಇಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಇನ್ನು ಅರ್ಧ ಗಂಟೆಯಲ್ಲಿ ನಾರ್ಮಲ್ ಕಂಡೀಷನ್ ಬರ್ತಾಳೆ. ಮನೆಯವ್ರನ್ನೆಲ್ಲ ಕೂರ್ತಿಡಿತಾಳೆ. ಡಾಕ್ಟರ್, ನಾನು ಈ ಮನೆಯೊಳಗೆ ಬರಬೇಕಾದ್ರೆ ತುಂಬಾ ಭಯದಿಂದ ಬಂದೆ. ಆದ್ರೆ ಆಚೆ ಹೋಗ್ಬೇಕಾದ್ರೆ ಇಂಥ ಒಳ್ಳೆ ಡಾಕ್ಟರ್ಗೆ ನಾನು ಶಿಷ್ಯ ಆದ್ನಲ್ಲ ಅಂತ ಹೆಮ್ಮೆಯಿಂದ ಹೋಗ್ತೀನಿ. ಹ್ಯಾಟ್ಸ್ ಆಫ್ ಟು ಯು. ಸರಸ್ವತಿ ಯಾಕಷ್ಟು ಜೋರಾಗಿ ಕಿರ್ಚ್ಕೊಂಡ್ಲು? ಅವಳಿಗೆ ಏನಾಯ್ತು? ಹೆದರ್ಕೋಬೇಡಿ, ಈಗ ನಿಮ್ಮ ಮಗಳು ಹುಷಾರಾಗಿದ್ದಾಳೆ. ಹುಚ್ಚಿಯಾಗಿದ್ದ ಅವಳು ಈಗ ಗುಣವಾಗಿದ್ದಾಳೆ. ನಿಜನಾ ಡಾಕ್ಟ್ರೆ? ನೀವೇ ಬೇಕಾದ್ರೂ ಹೋಗಿ ನೋಡಿ. ಆಚಾರ್ಯರೇ, ದಯವಿಟ್ಟು ಕ್ಷಮಿಸಿ. ಅಮ್ಮ, ಸರಸ್ವತಿ, ಅಪ್ಪ. ಮಗಳೇ, ಸರಸ್ವತಿ ಹುಷಾರಾಗ್ಬಿಟ್ಲು ಅಂತ ನೀವೆಲ್ಲ ಸಂತೋಷವಾಗಿದ್ದೀರಲ್ಲ. ನಿಮ್ಮ ಮನೇಲಿ ನಾಗವಲ್ಲಿ ಸಮಸ್ಯೆ ಬಗೆಹರಿತು ಅನ್ಕೊಂಡ್ರ? ಏನ್ ಹೇಳ್ತಿದ್ದೀರ ಆಚಾರ್ಯರೇ? ಆಚಾರ್ಯರು ಹೇಳಿದ ಹಾಗೆ ಈ ಮನೆಯಲ್ಲಿ ನಾಗವಲ್ಲಿ ಸಮಸ್ಯೆ ಇದೆ. ಈ ಮನೆಗೆ ಬಂದಾಗ್ಲಿಂದ ಒಂದೊಂದು ದಿವಸನೂ ನನಗೆ ಒಬ್ಬೊಬ್ಬರ ಮೇಲೆ ಅನುಮಾನ ಇತ್ತು. ಸಮಸ್ಯೆ ಯಾರಿಗಿದೆ ಅಂತ ಕಂಡುಹಿಡಿಯೋದಕ್ಕೆ ಬಹಳ ಕಷ್ಟ ಆಯ್ತು. ಆಚಾರ್ಯರೇ, ಆವತ್ತು ನೀವು ಬಾವಿನಲ್ಲಿ ಸ್ನಾನ ಮಾಡುವಾಗ ಯಾರೋ ಬಂಡೆ ತಳಿ ನಿಮ್ಮನ್ನು ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟರು. ಆಗ ನಿಮ್ಮ ಕೊರಡಲ್ಲಿ ಮಣಿಮಾಲೆ ಇರಲಿಲ್ಲ. ಅದನ್ನು ನಾನು ಗಮನಿಸಿದೆ. ಅವತ್ತು ಗೀತಾ ಹತ್ರ ಮಣಿಮಾಲೆ ತೋರಿಸಿ ನೀವು ಹೇಳಿದ್ರಲ್ಲ, ಈ ಶಕ್ತಿ ನನ್ನ ಹತ್ರ ಇರೋವರೆಗೂ ನನ್ನನ್ನು ಯಾರು ಏನು ಮಾಡೋಕ್ಕಾಗಲ್ಲ. ಅದು ಜ್ಞಾಪಕಕ್ಕೆ ಬಂತು. ಗೀತಾ ಮೇಲೆ ಅನುಮಾನ ಬಂದು ನಾನು ಅವಳ ರೂಮ್ಗೆ ಹೋದೆ. ಓ, ದೊಡ್ಡವರೆಲ್ಲ ಇಲ್ಲಿದ್ದಾರೆ. ಎಲ್ಲಿಂದ ತಂದ್ರಿ? ತಮಾಷೆ ಮಾಡ್ತಿದ್ದೀರಾ ಡಾಕ್ಟರ್? ಇದೆಲ್ಲ ತಂದಿದ್ದಲ್ಲ, ನಾನೇ ಬಿಡಿಸಿದ್ದು. ನೀವು ಬಿಡಿಸಿದ್ದ? ಫ್ಯಾಂಟಾಸ್ಟಿಕ್, ಅದ್ಭುತವಾಗಿ ಬಿಡಿಸಿದ್ದೀರಾ.
ಇವರನ್ನೆಲ್ಲ ಇಷ್ಟು ಚೆನ್ನಾಗಿ ಬರೆಯೋರು ನಾಗವಲ್ಲಿ ಚಿತ್ರನ ನಿಮ್ಮ ಕೈಲಿ ಯಾಕೆ ಬರೆಯೋಕ್ಕಾಗ್ತಿಲ್ಲ? ಕಾರಣ ಏನು ಅಂತ ಗೊತ್ತಿಲ್ಲ. ನಾನು ಯಾವುದೇ ಚಿತ್ರ ನೋಡಿದ್ರೂ ಒಂದೇ ದಿನದಲ್ಲಿ ಬಿಡಿಸ್ತೀನಿ. ಆದರೆ ಈ ಚಿತ್ರನ ಎಷ್ಟೋ ಸಲ ಬಿಡಿಸಿ ನೋಡಿದೆ, ಏನೋ ಒಂದು ಮಿಸ್ ಆಗ್ತಾನೇ ಇದೆ. ಕಣ್ ಚೆನ್ನಾಗಿ ಬಂದರೆ ಮೂಗ್ ಸರಿ ಬರಲ್ಲ, ಮೂಗ್ ಸರಿ ಬಂದರೆ ನಡು ದೊಡ್ಡದಾಗತ್ತೆ. ನಾನು ಹೇಳ್ತೀನಿ, ಇವ್ರ ಬಗ್ಗೆ ನಿಮಗೆ ಗೊತ್ತು, ಇವ್ರನ್ನ ನೋಡಿದ್ದೀರಾ, ಅದಕ್ಕೆ ಅಷ್ಟು ಚೆನ್ನಾಗಿ ಬರೀತೀರಾ. ನಾಗವಲ್ಲಿ ನೀವು ನೋಡಿದ್ದೀರಾ, ಅವಳ ಬಗ್ಗೆ ನಿಮಗೆ ಗೊತ್ತಾ? ತಿಳ್ಕೊಂಡು ಬರೀರಿ, ನಿಮ್ಮ ಆಸೆ ನೆರವೇರುತ್ತೆ. ಇವಳ ಕತೆ ನಂಗೆ ಗೊತ್ತಿಲ್ವಾ? ನಾಗವಲ್ಲಿನ ಆ ರಾಜ ಹೊತ್ಕೊಂಡು ಹೋಗ್ಬಿಟ್ಟ. ನಾಗವಲ್ಲಿ ರಾಮನಾಥನ ಗುಟ್ಟಾಗಿ ಮೀಟ್ ಮಾಡ್ತಿದ್ದಾಳೆ ಅಂತ ಗೊತ್ತಾಗಿ ಅವನ ತಲೆನ ಕತ್ತರಿಸಾಕ್ತ, ಅವಳನ್ನ ಸುಟ್ಟಾಕ್ಬಿಟ್ಟ. ಓಹ್, ಎಷ್ಟೊಂದು ವಿಷಯ ತಿಳ್ಕೊಂಡಿದ್ದೀರಾ. ವೆರಿ ಗುಡ್. ಅಷ್ಟೇ ಅಲ್ಲ, ಆ ವಿಜಯ ರಾಜೇಂದ್ರ ಬಹದ್ದೂರ್ ಬಗ್ಗೆ ಒಂದು ಪುಸ್ತಕನೇ ಇದೆ. ಏನು? ಆ ರಾಜನ್ ಬಗ್ಗೆ ಒಂದು ಪುಸ್ತಕ ಇದೆಯಾ? ಹೌದು. ಅದ್ರಲ್ಲಿ ಅವ್ನು ಯಾರು, ಅವನ ವ್ಯಕ್ತಿತ್ವ ಎಂಥದ್ದು ಅನ್ನೋದನ್ನು ಬರೆದಿದ್ದಾರೆ. ಗೀತಾ ಹೇಳಿದ್ಮೇಲೆ ನಾನು ಲೈಬ್ರರಿಗೆ ಹೋದೆ. ಆ ರಾಜನ್ ಬಗ್ಗೆ ಎಲ್ಲ ವಿಷಯನೂ ತಿಳ್ಕೊಂಡೆ. ಲೆಡ್ಜರ್ನಲ್ಲಿ ಸೈನ್ ಮಾಡುವಾಗ ಈ ಮನೇಲಿ ನಾನು ಯಾರ ಮೇಲೆ ಸಂದೇಹ ಪಟ್ಟಿದ್ನೋ ಆಕೆ ಹೆಸರಲ್ಲಿತ್ತು. ಯಾರ್ದದು? ಬನ್ನಿ ತೋರಿಸ್ತೀನಿ. ಹಲೋ ಮೇಡಮ್, ರಿಸರ್ಚ್ ಹೇಗೆ ನಡೀತಾ ಇದೆ? 90 ವರ್ಷ ದಾಟ್ತೋ ನಿಮ್ಗೆ ಎಷ್ಟು ಜನ ಸಿಕ್ಕಿದ್ದಾರೆ? 90 ವರ್ಷ ಏನು, 100 ವರ್ಷ ದಾಟಿದವರು ಈ ಪ್ರಪಂಚದಲ್ಲಿ 5 ಲಕ್ಷ ಜನ ಇದ್ದಾರಂತೆ. ಇಂಟರ್ನೆಟ್ ಅಲ್ಲಿ ನೋಡಿದೆ, 120 ವರ್ಷ ದಾಟಿರೋ ಎಷ್ಟೋ ಋಷಿಮುನಿಗಳು ಹಿಮಾಲಯ ಪರ್ವತದಲ್ಲಿ ಇದ್ದಾರಂತೆ. ಕರ್ನಾಟಕದಲ್ಲೂ 125 ವರ್ಷ ದಾಟಿರೋ ಒಬ್ರು ಇಬ್ರು ಇದ್ದಾರೆ ಅಂತ ತಿಳ್ಕೊಂಡೆ. ಇನ್ 2 ದಿವಸದಲ್ಲಿ ಅವ್ರು ಯಾರು ಅಂತ ಕಂಡು ಹಿಡಿದು ನನ್ನ ರಿಸರ್ಚ್ನ ಮುಗಿಸ್ತೀನಿ. ನೀವು ಹೇಳಿದ್ರಲ್ಲ ಇಬ್ರು, ನಾನಾಗ್ಲೇ ಒಬ್ಬರನ್ನ ಕಂಡು ಹಿಡಿದು ಬಿಟ್ಟೆ. ಈ ಊರ್ನಲ್ಲ? ಇದುವರೆಗೂ ಅವನ ಬಗ್ಗೆ ಯಾವ ಸುದ್ದಿನೂ ಹೊರಗಡೆ ಬಂದಿಲ್ಲ. ಅವನು ಯಾರು ಅಂತ ಯಾರು ನೋಡೇ ಇಲ್ಲ. ಅದು ನನಗೆ ಗೊತ್ತಾಯ್ತು. ಇಷ್ಟು ದಿನ ಅವ್ರ ಬಗ್ಗೆ ಯಾಕೆ ಯಾರಿಗೂ ಗೊತ್ತಾಗಿರ್ಲಿಲ್ಲ? 40 ವರ್ಷಗಳ ಹಿಂದೆನೆ ಅವನು ಬಂದು ಒಂದು ಗುಹೆ ಸೇರ್ಕೊಂಡಿದ್ದಾನೆ. ಇಷ್ಟು ವರ್ಷಗಳಲ್ಲಿ ಅವನ ನೋಡಿ ಜೀವಂತವಾಗಿ ಹೊರಗೆ ಬಂದಿದ್ದು ನಾನೊಬ್ನೇ. ಅವ್ರ ವಯಸ್ಸು 123 ವರ್ಷ. ನೋಡಿದ್ರ? ನಿಜವಾಗ್ಲೂ ನೀವು ಅವನ್ನ ನೇರವಾಗಿ ನೋಡಿದ್ರ? ನೋಡೋದು ಮಾತ್ರ ಅಲ್ಲ, ಅವನ ಹೆಸರನ್ನು ತಿಳ್ಕೊಂಡ್ ಬಂದಿದ್ದೀನಿ. ಅವನ ಹೆಸರೇನು? ವಿಜಯ ರಾಜೇಂದ್ರ ಬಹದ್ದೂರ್. ಈಗ ಅವನೇನಿದ್ದಾನೆ? ಇಲ್ಲಿಂದ 96 ಕಿಲೋಮೀಟರ್ ದೂರದಲ್ಲಿರೋ ದೇವದುರ್ಗದ ಹತ್ರ ರತ್ನಗಿರಿ ಬೆಟ್ಟ, ಅಲ್ಲೊಂದು ಗುಹೆಯಲ್ಲಿದ್ದಾನೆ. ಅವನು ಇನ್ನೂ ಸತ್ತು ಹೋದ ತನ್ನ ಪ್ರೇಯಸಿ ನೆನಪಿನಲ್ಲೇ ಇದ್ದಾನೆ. ಇನ್ನೊಂದು ಜನ್ಮದಲ್ಲಾದರೂ ಅವಳನ್ನ ಪಡಿಬೇಕು ಅಂತ ಆಸೆ ಇಟ್ಕೊಂಡಿದ್ದಾನೆ. ಪಾಪ ಆ ಹುಚ್ಚು ರಾಜನ್ಗೆ ನಾಗವಲ್ಲಿ ನಿಜವಾದ ಕ್ಯಾರೆಕ್ಟರ್ ಬಗ್ಗೆ ಏನು ಗೊತ್ತಿದೆ? ಅವಳ ಕ್ಯಾರೆಕ್ಟರ್ ಏನು? ಅವಳ ಬಗ್ಗೆ ನಿಮ್ಗೆ ಏನ್ ಗೊತ್ತು? ರಾಮನಾಥನ ಬಿಟ್ಟು ಅವಳಿಗೆ ಬೇಕಾದಷ್ಟು ಜನ ಪ್ರೇಮಿಗಳಿದ್ರಂತೆ. ಎಲ್ರನ್ನೂ ಒಂದೇ ಸಲ ಸಂತೋಷ ಪಡಿಸ್ತಾ ಇದ್ದಂತೆ. ಅಷ್ಟೇ ಅಲ್ಲ, ಪ್ರತಿದಿನ ಅವಳಿಗೆ ಒಬ್ಬೊಬ್ರು ಬೇಕಾಗಿತ್ತಂತೆ. ರಾಜ ಇಲ್ಲ ಮಂತ್ರಿ ಇಲ್ಲ ಸೈನಿಕ ಇಲ್ಲ ಸೇವಕ. ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ನಾಗವಲ್ಲಿ ಕಾಮ ಪಿಶಾಚಿ. ಶಿ ಇಸ್ ಎ ನಿಂಫೋಮ್ಯಾನಿಯಾಕ್, ಒಬ್ಬ ವ್ಯಭಿಚಾರಿ. నా గురించి నీకేం తెలుసురా? నా రామనాథుని తప్ప ఇంకెవరిని కన్నెత్తి చూసిన దాన్ని కానురా. నా గురించి మళ్ళీ ఏదన్నా కథ అల్లావా నిన్ను కాల్చేస్తాను. నేను సర్వనాశం చేయాల్సింది నిన్ను కాదురా, ఆ విజయ రాజేంద్ర బహద్దూర్ని. వాడి కంటే ముందు నువ్వు బలి అయిపోకురా. ಯಾರು ನೀನು? ಗೌರಿನಾ ನಾಗವಲ್ಲಿನಾ? ಹೇಳು. ನಾನು ಏನ್ ಮಾಡಿದೆ? ಇಲ್ಲ, ನನ್ ಪಾಪೆ.
ಪಾಪ ಮಾಡ್ದವಳು. ಹೋಗು, ಹೊರಟು ಹೋಗು. ನನಗೆ ತೊಂದರೆ ಕೊಡಬೇಡ. ನೀನ್ ನನಗಿಷ್ಟ ಇಲ್ಲ. ನೀನ್ ನನಗೆ ಬೇಕಾಗಿಲ್ಲ. ನೀನ್ ನನಗೆ ಬೇಕಾಗಿಲ್ಲ. ಬಿಟ್ಟುಬಿಡು, ನನ್ನ ಬಿಟ್ಟುಬಿಡು. ಡಾಕ್ಟರ್, ನನ್ ಕೊಂದು ಬಿಡಿ ಡಾಕ್ಟರ್. ನನ್ ಕೊಂದು ಬಿಡಿ. ಇಲ್ದಿದ್ರೆ ನಾನು ಯಾರನ್ನಾದ್ರೂ ಕೊಂದು ಬಿಡ್ತೀನಿ. ಡಾಕ್ಟರ್ ಪ್ಲೀಸ್ ಪ್ಲೀಸ್. ನಿಮ್ಮನ್ನು ಯಾವ ರೀತಿ ಹೊಗಳ್ಬೇಕೋ ನನಗೆ ಗೊತ್ತಾಗ್ತಿಲ್ಲ. ನಾಗವಲ್ಲಿಂದ ಸಮಸ್ಯೆ ಗುರಿಯಾಗಿರೋದು ಗೌರಿನೇ ಅಂತ ನೀವು ಹ್ಯಾಕ್ ಕಂಡಿಡಿದ್ರಿ? ಆವತ್ತು ನಿಮ್ಮ ವಸ್ತುಗಳೆಲ್ಲ ಸುಟ್ಟೋಗಿ ನೀವು ಹೊರಗಡೆ ಕೂಕೊಂಡು ಬಂದಾಗ ಮನೆಯವರೆಲ್ಲ ಹೊರಗಡೆ ಬಂದರು. ಆದರೆ ಗೌರಿ ಬರಲಿಲ್ಲ. ಅದನ್ನು ನಾನು ಗಮನಿಸಿದೆ. ಒಂದು ದಿವಸ ರಾತ್ರಿ ನನ್ನ ಆಪ್ತ ಮಿತ್ರ ರಮೇಶ್ ಮನೇಲಿ ಕೇಳಿದ್ನಲ್ಲ ಗೆಜ್ಜೆ ಶಬ್ದ, ಅದೇ ಗೆಜ್ಜೆ ಶಬ್ದ ಯಾರೋ ಹಾಡು ಹೇಳ್ತಿರೋ ಹಾಗೆ, ಡ್ಯಾನ್ಸ್ ಮಾಡ್ತಿರೋ ಹಾಗೆ ಔಟ್ ಹೌಸ್ನಿಂದ ಬರ್ತಾ ಇತ್ತು. ನಾನು ಅಲ್ಲಿಗೆ ಹೋದೆ. ಅಲ್ಲಿ ಇನ್ನೊಂದು ನಾಗವಲ್ಲಿ ಫೋಟೋ ನೋಡಿದೆ. ಒಂದು ನಾಗವಲ್ಲಿ ಫೋಟೋ ಈ ಮನೆಗೆ ಬಹುಮಾನವಾಗಿ ಬಂದಿದೆ. ಆದರೆ ಇನ್ನೊಂದು ನಾಗವಲ್ಲಿ ಫೋಟೋ ಹೇಗೆ ಬಂತು? ಅನುಮಾನ ಬಂದು ಒಳಗಡೆ ಹೋದೆ. ಯಾರೋ ನನ್ನ ಮೇಲೆ ಏನೋ ಬಿಸಾಕಿದ್ರು. ಅದನ್ನು ತಪ್ಪಿಸ್ಕೋಬೇಕಾದ್ರೆ ಎಡವಿ ಕೆಳಗಡೆ ಬಿದ್ದೆ. ಅಲ್ಲೇ ಮಲಗಿದ್ದೆ ಸರಸ್ವತಿ ನಾನು ನೋಡಿ ಕಿಟಾರ್ ಅಂತ ಕಿರ್ಚ್ಕೊಂಡು. ಅದೇ ಸಮಯದಲ್ಲಿ ಯಾರೋ ಗೆಜ್ಜೆ ಹಾಕ್ಕೊಂಡು ಓಡೋದಾಗಾಯಿತು. ಇದನ್ನು ಹ್ಯಾಕ್ ಕಂಡಿಡಬೇಕು ಅಂತ ನಾನು ಯೋಚನೆ ಮಾಡ್ತಿರ್ಬೇಕಾದ್ರೇನೆ ನೀವು ಸರಸ್ವತಿನ ದೇವಸ್ಥಾನ ಕರ್ಕೊಂಬರಕ್ಕೆ ಹೇಳಿದ್ರಿ. ನಾಳೆ ಬೆಳಗ್ಗೆ ನಿಮ್ಮ ಮಗಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಬನ್ನಿ. ಅವಳ ದೇಹದಲ್ಲಿ ನಾಗವಲಿ ಇರೋದನ್ನ ನಾನು ನಿರೂಪಿಸ್ತೀನಿ. ಸರಸ್ವತಿನ ದೇವಸ್ಥಾನಕ್ಕೆ ಎಳ್ಕೊಂಬರಬೇಕಾದ್ರೆ ಮನೆಯವರೆಲ್ಲ ಸೇರಿ ಎಳ್ಕೊಂಬಂದ್ರು. ಆದ್ರೆ ಅಲ್ಲಿಂದ ಕರ್ಕೊಂಡು ಹೋಗ್ಬೇಕಾದ್ರೆ ಗೌರಿ ಸರ್ವೇ ಸಾಧಾರಣವಾಗಿ ಒಬ್ಬಳೇ ಎಳ್ಕೊಂಡು ಹೋದ್ಲು. ಅದನ್ನ ನೋಡಿ ನನಗೆ ಬಹಳ ಆಶ್ಚರ್ಯ ಆಯ್ತು. ಅದನ್ನ ಪತ್ತೆ ಮಾಡೋಕ್ಕೋಸ್ಕರನೇ ನಾನು ಅವತ್ತು ರಾತ್ರಿ ಗೌರಿ ರೂಮ್ಗೆ ಹೋದೆ. ಯಾಕೆ ಡಾಕ್ಟರ್, ಏನು ಟೆನ್ಷನ್ ಅಲ್ಲಿ ಇದ್ದೀರಾ? ಟೆನ್ಷನ್ ಇಲ್ಲದೆ ಇರುತ್ತಾ? ನಾನು ಆಚಾರ್ಯರಿಗೆ ಎಷ್ಟೋ ಸಲ ಹೇಳಿದೆ ಸರಸ್ವತಿ ದೇಹದಲ್ಲಿ ನಾಗವಲ್ಲಿ ಇಲ್ಲ ಅಂತ. ಅವ್ರು ನನ್ನ ಮಾತನ್ನ ನಂಬ್ತಾನೇ ಇಲ್ಲ. ಅದ್ರ ಬಗ್ಗೆ ನೀವೇನ್ ಅನ್ಕೊಂಡಿದ್ದೀರಾ ಡಾಕ್ಟರ್? ಯಾವುದ್ರ ಬಗ್ಗೆ? ನಮ್ ಅಕ್ಕನ ದೇಹದಲ್ಲಿ ನಾಗವಲ್ಲಿ ಇದ್ದಾಳೆ ಅಂತ ಆಚಾರ್ಯರು ಹೇಳ್ತಾರೆ. ಆಗ ಗೌರಿ ಧ್ವನಿನಲ್ಲಿ ಗಾಬರಿನ, ಅವಳ ಮಾತಿನಲ್ಲಿ ತೊದಲಿಕೆನ ಗಮನಿಸಿದೆ. ಅದ್ರ ಬಗ್ಗೆ? ಓಹೋ, ಅದ್ರ ಬಗ್ಗೆನಾ? ನಾನ್ ಕನ್ಫರ್ಮ್ ಆಗಿ ಹೇಳ್ತೀನಿ, ನಿಮ್ಮ ಅಕ್ಕ ಒಬ್ಬ ಮಾನಸಿಕ ರೋಗಿ. ಶಿ ಈಸ್ ಎ ಮೆಂಟಲ್ ಪೇಷಂಟ್. ನನ್ನ ಪ್ರಕಾರ ಈ ಮನೆಯಲ್ಲಿ ನಾಗವಲ್ಲಿ ಸಮಸ್ಯೆ ಇಲ್ಲವೇ ಇಲ್ಲ. ಗೌರಿ ಮುಖದಲ್ಲಿ ಸೈಕಿಕ್ ವೈಬ್ರೇಷನ್ ನೋಡಿದೆ. ನಾಗವಲ್ಲಿ ಸಮಸ್ಯೆ ಈ ಮನೆಯಲ್ಲಿದೆ ಅಂತ ಆಚಾರ್ಯರು ಅನಾವಶ್ಯಕವಾಗಿ ಗುಲ್ಲೆಬ್ಸಿದ್ದಾರೆ. ನೀವ್ ಹೇಳೋ ಹಾಗೆ ನಮ್ಮನೇಲಿ ಖಂಡಿತ ಆ ನಾಗವಲ್ಲಿ ಸಮಸ್ಯೆ ಇಲ್ಲ ಡಾಕ್ಟರ್. ಸರಸ್ವತಿ ಭರತನಾಟ್ಯಂ ಡ್ರೆಸ್ನ ಅವತ್ತು ನಾನು ಗೌರಿ ರೂಮಲ್ಲಿ ನೋಡಿದೆ. ಔಟ್ ಹೌಸ್ನಲ್ಲಿ ಸರಸ್ವತಿ ಮಲಗಿರುವಾಗ ಭರತನಾಟ್ಯಂ ಡ್ರೆಸ್ನ ಗೌರಿ ಹಾಕೊಂಡು ನಾಗವಲ್ಲಿಯಾಗಿ ಡ್ಯಾನ್ಸ್ ಮಾಡ್ತಾಳೆ. ಔಟ್ ಹೌಸ್ನಲ್ಲಿ ಡ್ಯಾನ್ಸ್ ಮಾಡ್ತಿರೋದು ಸರಸ್ವತಿನೇ ಅಂತ ನೀವು ತಿಳ್ಕೊಂಡಿದ್ದೀರಾ. ಆದರೆ ಅಲ್ಲಿ ನಿಜವಾಗ್ಲೂ ಡ್ಯಾನ್ಸ್ ಮಾಡ್ತಿರೋದು ಗೌರಿನೇ. ಗೌರಿದು ರಿಸರ್ಚ್ ಮೈಂಡ್ ಆಗಿದ್ದರಿಂದ ಲೈಬ್ರರಿಗೆ ಹೋಗಿ ಅವಳು ರಾಜನ ಬಗ್ಗೆ ಎಲ್ಲ ವಿಷಯನೂ ಓದಿ ತಿಳ್ಕೊಂಡಿದ್ದಾಳೆ. ನಾನು ಮೊದಲನೇ ಸಲ ಈ ಮನೆಗೆ ಬಂದಾಗ ನನಗೆ ಗೊತ್ತಿದ್ರೂ ಈ ಮನೆಯಲ್ಲಿ ನಾಗವಲ್ಲಿ ಸಮಸ್ಯೆ ಇಲ್ಲ ಅಂತ ಹೇಳಿದೆ. ಅದಕ್ಕೆ ನಾಗವಲ್ಲಿ ದೃಷ್ಟಿ ನನ್ನ ಮೇಲೆ ಬೀಳಲಿಲ್ಲ. ಈ ಮನೆಯಲ್ಲಿ ನಾಗವಲ್ಲಿ ಸಮಸ್ಯೆ ಇದೆ ಅಂತ ನೀವು ಹೇಳಿದ್ರಿಂದಾನೇ ಎರಡೆರಡು ಸಲ ನಿಮ್ಮ ಮೇಲೆ ಕೊಲೆ ಪ್ರಯತ್ನ ನಡೀತು. ಹಾಗಾದ್ರೆ ನಿಮ್ಮ ಮೇಲೆ ಅವತ್ತು ಆಕ್ರಮಣ ಮಾಡಕ್ ಬಂದ್ರಲ್ಲ, ಅವ್ರು ಯಾರು? ಬಂದೋರು ಮನುಷ್ಯರೇ, ಕಳಿಸ್ತೋರು ಯಾರೋ ಒಬ್ಬ ಮಹಾನುಭಾವ. ಗೌರಿದು ರಿಸರ್ಚ್ ಮೈಂಡ್ ಆಗಿದ್ರಿಂದ ಲೈಬ್ರರಿಗೆ ಹೋಗಿ ಅವಳು ರಾಜನ ಬಗ್ಗೆ ಎಲ್ಲ ವಿಷಯನೂ ಓದಿ ತಿಳ್ಕೊಂಡಿದ್ದಾಳೆ. ಲೆಡ್ಜರ್ನಲ್ಲಿ ಇಬ್ಬರ ಹೆಸರಿನಲ್ಲಿ ಸೈನ್ ಮಾಡಿದ್ದಾಳೆ. ಇಬ್ಬರ ಹೆಸರಲ್ಲ? ಹೌದು ಆಚಾರ್ಯರೇ. ಪುಸ್ತಕ ತಗೊಳ್ಳುವಾಗ
ಗೌರಿ ಅಂತ ಇಂಗ್ಲಿಷ್ನಲ್ಲಿ ಪುಸ್ತಕ ವಾಪಸ್ ಕೊಡಬೇಕಾದ್ರೆ ನಾಗವಲ್ಲಿ ಅಂತ ತೆಲುಗುನಲ್ಲಿ, ಪುಸ್ತಕ ಓದಬೇಕಾದ್ರೆ ಗೌರಿಯಾಗಿ ಓದ್ತಾ ನಾಗವಲ್ಲಿಯಾಗಿ ಬದಲಾಗ್ತಾಳೆ. ಆ ರಾಜ ನಾಗವಲ್ಲಿಗೆ ಎಷ್ಟು ಚಿತ್ರಹಿಂಸೆ ಕೊಟ್ಟಿದ್ದಾನೆ ಅಂತ ಗೌರಿ ಓದಿ ತಿಳ್ಕೊಂಡಿದ್ದಾಳೆ. ಗೌರಿಯ ನಾಗವಲ್ಲಿ ರಾಮನಾಥನ್ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳ್ಕೋಬೇಕು ಅಂತ ಪೆದ್ದಾಪುರಂನಲ್ಲಿರೋ ನಾಗವಲ್ಲಿ ಮನೆಗೆ ಹೋಗಿದ್ದಾಳೆ. ಗೌರಿಯಾಗಿ ಮನೆ ಒಳಗಡೆ ಹೋಗಿದ್ದಾಳೆ. ವಾಪಸ್ ಬರುವಾಗ ನಾಗವಲ್ಲಿ ಫೋಟೋ ಜೊತೆ ಪೂರ್ತಿ ನಾಗವಲ್ಲಿಯಾಗಿ ಬದಲಾಗಿ ಬಂದಿದ್ದಾಳೆ. ಔಟ್ ಹೌಸ್ನಲ್ಲಿ ಆ ಫೋಟೋ ಮುಂದೆ ಈಗಲೂ ಗೌರಿ ಡ್ಯಾನ್ಸ್ ಮಾಡ್ತಾಳೆ. ಅವತ್ತು ನಿಶ್ಚಿತಾರ್ಥಕ್ಕೆ ಬಂದ ಗಂಡು ಹೆದರ್ಕೊಂಡು ಓಡೋದ. ಇದನ್ನ ಅವನ ಹತ್ರನೇ ನೇರವಾಗಿ ಯಾಕೆ ಅಂತ ಕೇಳಿದಾಗ, ಅವತ್ತು ಆ ಮನೇಲಿ ನಡೆದ ಘಟನೆನ ಇವತ್ತಿಗೂ ನಾನು ಮರ್ತಿಲ್ಲ. ಅವತ್ತು ನಾನು ನೋಡಿದ್ದು. నీకు నేను కావాలరా? నన్ను నువ్వు పెళ్ళాడతావా? నేనెవరో తెలుసా? నాగవల్లిరా, నాగవల్లి. ఇంకా నువ్వు నన్ను పెళ్ళాడాలనుకుంటే నిన్ను చంపేస్తాను. మర్యాదగా ఇక్కడి నుంచి వెళ్ళిపో. ಆ ಗೌರಿನೇ ಇನ್ನೊಬ್ಬ ವ್ಯಕ್ತಿಗೆ ಬದಲಾಗಿದ್ದನ್ನು ನೋಡಿದೆ. ಗೌರಿ ಏನು ತಿಳಿದಿರೋ ಹಾಗೆ ಕೆಳಗಡೆ ಬಂದು ಎಲ್ಲರ ಜೊತೆನೂ ಕೂತ್ಕೊಂಡ್ಳು. ಸರಸ್ವತಿ ನಾಗವಲ್ಲಿ ಫೋಟೋನ ಬಹುಮಾನವಾಗಿ ಪಡೆದ್ಲು. ಗೀತಾ ನಾಗವಲ್ಲಿನ ಬರೆಯೋಕೆ ಆಸೆ ಪಟ್ಲು. ಆದರೆ ಗೌರಿ ನಾಗವಲ್ಲಿಯಾಗೇ ಬದಲಾದ್ಲು. ಒಬ್ಬ ಮಗಳು ಗುಣ ಆದ್ಲು ಅಂತ ಸಂತೋಷ ಪಡ್ತಿರ್ಬೇಕಾದ್ರೆ ಇನ್ನೊಬ್ಬ ಮಗಳು ತೊಂದ್ರೆಯಲ್ಲಿ ಸಿಕ್ಕಾಕೊಂಡಿದ್ದಾಳಲ್ಲ ಡಾಕ್ಟ್ರೆ, ಇದೆಂತ ವಿಚಿತ್ರ. ಹುಚ್ಚಿಯಾಗಿದ್ದ ನನ್ನ ದೊಡ್ಡ ಮಗಳು ಸರಸ್ವತಿನ ನೀವೇ ವಾಸಿ ಮಾಡಿದ್ರಿ. ಈಗ ಗೌರಿನ ಹ್ಯಾಕ್ ಕಾಪಾಡ್ತೀರಿ ಡಾಕ್ಟ್ರೆ? ಹೆದರ್ಕೋಬೇಡಿ, ಸರಸ್ವತಿನ ಇವ್ರು ಗುಣಪಡಿಸಿದ್ರು, ಗೌರಿನ ನಾನ್ ಕಾಪಾಡ್ತೀನಿ. ಹಾಗಾದ್ರೆ ಆ ರಾಜನ ಇಲ್ಲಿಗೆ ಕರ್ಕೊಂಬರ್ತೀರಾ? ನಾನು ಪೂಜೆನ ಇಲ್ಲಿ ನಡೆಸೋದಿಲ್ಲ. ಆ ರಾಜ ಇರೋ ಜಾಗಕ್ಕೆ ಹೋಗಿ ಅಲ್ಲಿ ನಡೆಸ್ತೀನಿ. ನಾಳೆ ಪೂಜೆಯಲ್ಲಿ ಆ ನಾಗವಲ್ಲಿನ ಹೊಡೆದು ಓಡಿಸ್ತೀನಿ. ನೀವು ತಿಳ್ಕೊಂಡಿರೋ ಹಾಗೆ ಆ ರಾಜನ ಅಷ್ಟೊಂದು ಸುಲಭವಾಗಿ ನಾಶ ಮಾಡೋಕ್ಕಾಗಲ್ಲ. ಅದಕ್ಕೆ ಅಂತ ನೀವಿದಿರಲ್ಲ. ಮಲಕ್ಕೋ, ನೆಮ್ಮದಿಯಾಗಿ ಮಲಕ್ಕೋ. ಏಕೆ ದೇಹದಲ್ಲಿರೋ ನಿನ್ನನ್ನ ನಾಳೆನೆ ಸರ್ವನಾಶ ಮಾಡ್ತೀನಿ. ಆಚಾರ್ಯರೇ, ನಮ್ಮ ಮಗಳನ್ನ ಕಾಪಾಡ್ತೀನಿ ಅಂತ ಧೈರ್ಯ ಹೇಳ್ತಿದ್ದ ಆಚಾರ್ಯರಿಗೆ ಈ ರೀತಿ ಆಗೋಯ್ತು. ಇನ್ನು ಆ ನಾಗವಲ್ಲಿಯಿಂದ ನಮ್ಮ ಗೌರಿನ ಕಾಪಾಡೋರು ಯಾರು? ಅಮ್ಮ, ಸರಸ್ವತಿ, ಗೌರಿ ನೋಡ್ಕೊಂತ ಹೇಳಿದ್ವಲ್ಲಮ್ಮ, ಅವಳೊಬ್ಳನ್ನೇ ಬಿಟ್ಟು ಯಾಕೆ ಬಂದೆ? ನಾನ್ ಮನೆ ಎಲ್ಲ ಹುಡುಕ್ದೆ ಅಮ್ಮ, ಗೌರಿ ಎಲ್ಲೂ ಕಾಣಿಸ್ತಿಲ್ಲ. ಡಾಕ್ಟರ್, ನನ್ ಭರತನಾಟ್ಯ ಡ್ರೆಸ್ಸು ಕಾಣ್ತಿಲ್ಲ, ಅವಳು ಕಾಣ್ತಿಲ್ಲ. ಆ ರಾಜ ಇರೋ ಜಾಗ ಗೊತ್ತಾಗಿದೆಯಲ್ಲ, ಖಂಡಿತ ಆಕೆ ಅಲ್ಲಿಗೆ ಹೋಗಿರ್ತಾಳೆ. ಡಾಕ್ಟ್ರೆ, ನನ್ ಮಗಳಿಗೆ ಅಮ್ಮ, ಕಾಪಾಡೋ ಪ್ರಯತ್ನ ನಾ ಮಾಡ್ತೀನಿ. ನಿಮ್ಮ ಮನೆ ದೇವ್ರನ್ನ ಬೇಡ್ಕೊಳ್ಳಿ. ದೈವ ಶಕ್ತಿ ಮುಂದೆ ಬೇರೆ ಯಾವ ದುಷ್ಟ ಶಕ್ತಿನೂ ಗೆಲ್ಲೋಕ್ ಸಾಧ್ಯ ಇಲ್ಲ. ವಿಜಯರಾಜೇಂದ್ರ ಬಹದ್ದೂರ್, ಬಯಟಿಗೆ ರಾ. दर 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 दर
నాగవల్లి, నువ్వు నన్ను కాల్చి బూడిగా చేసిన నా పగ తీర్చుకుంటాను రా. అలా మత్ గౌరీ వదలండ్రా. ఒరే కుక్క सद्यो जाताय वै नमो नमः।
ದೇವ್ರು ಒಳ್ಳೇದು ಮಾಡ್ಲಿ. ಗುಡ್ ನ್ಯೂಸ್, ನಿನ್ನ ನಿಶ್ಚಯ ಆಗಿತ್ತಲ್ಲ ಗಂಡು, ಅವ್ರ ಜೊತೆನೆ ನಿನ್ನ ಮದುವೆ. ಹ್ಯಾಪಿ? ಡಾಕ್ಟ್ರೆ, ನಮ್ ಗೀತನ್ನು ಮದ್ವೆಗೆ ಒಪ್ಪಿಸ್ಬಿಟ್ರಲ್ಲ, ಥ್ಯಾಂಕ್ ಯು ವೆರಿ ಮಚ್. ಇಬ್ಬರು ಮದುವೆನೂ ಒಂದೇ ಮಂಟಪದಲ್ಲಿ ಮಾಡಬೇಕು ಅಂತಿದ್ದೀವಿ. ನೀವು ಆಚಾರ್ಯರು ಇದ್ದು ಅವ್ರಿಗೆ ಆಶೀರ್ವಾದ ಮಾಡಿ ಹೋಗಿ. ಸಂತೋಷವಾಗಿ. ಒಳಗಡೆ ಇರೋ ಮೆಕ್ಯಾನಿಕ್ ಲವ್ ವಿಷಯನ ಅಪ್ಪನ ಮುಂದೆ ಓಪನ್ ಮಾಡೋದ್ ತಾನೇ. ಮೆಕ್ಯಾನಿಕ್ ಯಾಕೆ? ಏನ್ ತಪ್ಪು? ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿದ್ನ ಬ್ಯಾಂಕಲ್ಲಿ ಇಡ್ತಾನೆ, ಓಚರ್ನಲ್ಲಿ ಕದ್ದು ಹಣನ ಅಲ್ಲ. ಅಯ್ಯೋ, ಅದೆಲ್ಲ ಬಿಟ್ಟಾಯ್ತು ಡಾಕ್ಟ್ರೆ. ನೀವು ಗೌರಿ ಕಾಯಿಲೆ ಮಾತ್ರ ಅಲ್ಲ, ನನ್ನ ಕಾಯಿಲೆನೂ ವಾಸಿ ಮಾಡಿದೀರಾ. ಅದು ಥ್ಯಾಂಕ್ ಯು. ನೀನು ಪೂಜಾ, ನಿನಗೊಬ್ಬ ಪೂಜಾರಿ. ಇದೋ ಬಂದೆ. ಏನ್ರಿ? ಹೈವೇಲಿ ಸ್ಪೀಡ್ ಆಗಿ ಹೋಗ್ತಾರೆ, ನಮ್ ಲವ್ನ ಹಂಪಾಕಿ ಸ್ಲೋ ಮಾಡಬೇಡಿ. ಸುಮ್ನೆ ತಮಾಷೆಗೆ. ಇದೇನಿದು? ನಿಮ್ ಗ್ಲಾಮರ್ನ ಸ್ವಲ್ಪ ಶಿಫ್ಟ್ ಮಾಡ್ಕೊಂಡೆ. ಇರೋದೇ ಹಂಚ್ಕೊಳಕ್ ತಾನೆ. ಡಾಕ್ಟ್ರೆ, ನಿಮ್ಮಿಬ್ಬರಿಗೂ ಯಾವ ರೀತಿ ಕೃತಜ್ಞತೆ ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ. ಕೃತಜ್ಞತೆ ಹೇಳ್ಬೇಕಾಗಿರೋದು ನಮಗಲ್ಲ, ಅವ್ರಿಗೆ, ನಮ್ಮ ಆಪ್ತರಿಗೆ, ನಮ್ಮ ಆಪ್ತ ರಕ್ಷಕರಿಗೆ.